ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವತ್ ನೀವ್ ನನ್ನನ್ನ ಹೊರಗಡೆ ಹೋಗೋದಕ್ ಬಿಡ್ಲಿಲ್ಲ ಅಂದ್ರೆ ಇದನ್ ಕುಡಿದು ಹೊಸ್ಲಲ್ಲೇ ಬಿದ್ದು ಸಾಯ್ತೀನಿ. ಆಗ ನಿಮ್ಮಿಬ್ರಿಗೂ ಸಮಾಧಾನ ಆಗುತ್ತೆ. ಕೌಸಲ್ಯ, ನಿನಗೆ ಏನು ಅನ್ಸುತ್ತೋ ಅದನ್ನ ಮಾಡು. ಮುಂದಾಗೋದನ್ನ ದೇವರೇನು ನೋಡ್ಕೋತಾನೆ. ಅಮ್ಮ ಅಮ್ಮ ನಿಂತ್ಕೋ. ಅಮ್ಮ ಅಮ್ಮ, ಅಯ್ಯೋ ಈ ಅಮ್ಮನ್ ತಡಿಯಕ್ಕೆ ಆಗ್ಲಿಲ್ವಲ್ಲ. ನಾನು ಇವಾಗ ಏನ್ ಮಾಡ್ಲಿ? ಹಾ, ಮೊದಲು ಈ ವಿಷಯನ ಅಕ್ಕಂಗೆ ಹೇಳ್ತೀನಿ. ರಾಮ್, ಅಯ್ಯೋ ಏನಾಯ್ತು? ರಕ್ತ ಬರ್ತಿದೆ. ಯಾಕೋ ಹೀಗೆ ಮಾಡ್ಕೊಂಡ? ಕೂತ್ಕೋ ಬಾಯ್ಲಿ. ಅಯ್ಯಯ್ಯೋ, ಏನು ಇದು ರಾಮ್, ಯಾಕೋ ಹೀಗೆ ಮಾಡ್ಕೊಂಡಿದೀಯಾ? ಅಲ್ಲ ರಾಮ್, ಇವತ್ತು ನೀ ಹೊರಗಡೆ ಹೋದ್ರೆ ನಿನಗೆ ಕಂಟಕ ಇದೆ ಅಂತ ಹೇಳ್ಬಿಟ್ಟು ಬೇಡ ಅಂದೆ ಕಣೋ. ಅಷ್ಟಕ್ಕೆ ಹೀಗೆಲ್ಲ ಗಾಯ ಮಾಡ್ಕೋತಾರ? ಇರು, ಔಷಧಿ ತರ್ತೀನಿ. ಅಮ್ಮ, ಅಂತರ ನನ್ನ ಜೊತೆ ಇದ್ರೆ ನನಗೇನೂ ಆಗಲ್ಲಮ್ಮ. ಅವಳಕ್ಕೆ ನನ್ನ ಜೊತೆ ಹೊರಗೆ ಬರೋದಕ್ಕೆ ಒಪ್ಕೊಂಡಿದ್ಲು. ಹೋಗಿಲ್ಲ ಅಂದ್ರೆ ಅವಳು ಎಷ್ಟು ನಿಂತ್ಕೊಂಡಿರ್ತಾಳೆ ಪಾಪ. ಅಲ್ಲ ರಾಮ್, ಇವತ್ತಲ್ದ ಹೋದ್ರೆ ನಾಳೆ ಹೋಗ್ಬೋದಲ್ವಾ? ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾರ? ಅಮ್ಮ, ಏನು ಹೇಳ್ತಿದ್ಯಾ ನೀನು? ಅಂತರ ನನ್ನ ಜೀವ, ನನ್ನ ಪ್ರಾಣ ಅವಳು. ಅವಳ ವಿಷಯಕ್ಕೆ ಬಂದರೆ ನಾನು ಹೇಗೆ ಮಾತಾಡ್ತೀನಿ, ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಗೊತ್ತಲ್ವ ನಿನಗೆ? ಎಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿಲ್ವಾ ನೀನು? ಈ ಅಮ್ಮನ ಮಾತು ಕೇಳ್ತೀಯಲ್ವಾ ಪುಟ್ಟ? ಬೇಜಾರು ಮಾಡ್ಕೋಬೇಡ್ವೋ. ನಿನಗೆ ನೋವಾದ್ರೆ ನನಗೂ ನೋವಾಗುತ್ತೆ. ಸಮಾಧಾನ ಮಾಡ್ಕೋ. ಅಂತರ ಇವತ್ತಲ್ದ ಹೋದ್ರೆ ನಾಳೆ ನಿನ್ನ ಜೊತೆ ಬರ್ತಾಳೋ? ಆಗ ಯಾರೂ ನಿನ್ನನ್ನು ತಡೆಯಕ್ಕೆ ಬರೋದಿಲ್ಲ. ನಾನು ಹೇಳಿದ ಮತ್ತೆ ಕೇಳಪ್ಪ. ಗಮ 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 ರೆ ಮಗರೆ ಸಾದ ಸರಿ ಗಮ ಗಮ ಮಗರೆ ಮಾ. ಅಯ್ಯೋ ನನ್ ಕಂದ, ಅಯ್ಯೋ ನನ್ ಗಂಡ ಮಗನೆ, ಎಷ್ಟ್ ಸಲಪ್ಪ ನಿಂಗೆ ಕಾಲ್ ಮಾಡೋದು? ಒಂದ್ಸಲ ನಾಟ್ ರೀಚಬಲ್, ಇನ್ನೊಂದ್ಸಲ ಸ್ವಿಚ್ ಆಫ್. ನೀನು ಕಾಲ್ ಮಾಡಿ ಮಾಡಿ 100% ಇದ್ದ ಬ್ಯಾಟ್ರಿ 50%ಗೆ ಬಂದಿದೆ ಗೊತ್ತಾ? ಸಾರಿ ಮೇಡಮ್, ಅದು ಫೋನು ಫ್ಲೈಟ್ ಮೋಡ್ ಹೋಗಿತ್ತು. ಆಮೇಲೆ ನೋಡಿ ಆನ್ ಮಾಡಿದೆ. ಸಾರಿ ಮೇಡಮ್. ಪರವಾಗಿಲ್ಲ ಬಿಡಪ್ಪ, ಅಂತೂ ಬಂದ್ಯಲ್ಲ. ನೀನು ಎಲ್ಲಿ ಬರೋದಿಲ್ವೋ, ಎಲ್ಲಿ ನಿನ್ನ ತಂಗಿ ಜೀವನ ಸರಿ ಹೋಗಲ್ವೋ ಅಂತ ಹೆದರಿದೆ. ಅಂತೂ ಈ ಅಮ್ಮನ ಮೇಲೆ ಪ್ರಮಾಣ ಮಾಡಿದ್ದಕ್ಕೆ ಮಾತುಳ್ಸ್ಕೊಂಡ್ಬಿಟ್ಟೆ. ಮೇಡಮ್ ದಯವಿಟ್ಟು ಹೊಳ್ಬೇಡಿ ಮೇಡಮ್, ನೀವತ್ರೆ ನನಗೂ ಅಳು ಬರುತ್ತೆ. ಆಯ್ತಪ್ಪ, ಎಲ್ಲ ನಾನು ಹೇಳ್ದಂಗೆ ಕೇಳಿ ಅಂತರ ಮುಂದೆ ಎಲ್ಲಾನು ಹೇಳ್ಬಿಟ್ರೆ ನಾನು ಈ ಜೀವನದಲ್ಲೇ ಅಳಲ್ಲಪ್ಪ. ಮೇಡಮ್, ನಿಮ್ಮ ಮಗಳ ಜೀವನ ಇವತ್ತು ಸರಿ ಹೋಗುತ್ತೆ. ನಾವಿದ್ದೀವಿ, ಬನ್ನಿ ಕಾರ್ ಹತ್ತಿ. ಅಜ್ಜಿ, ಏಜೆಗೆ ಏನಾಯ್ತು? ಅಂಥದ್ದೇನಿಲ್ಲಮ್ಮ. ಅಂತರ ಜೊತೆ ಹೊರಗಡೆ ಹೋಗೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾನೆ. ಮತ್ತೆ ಗಾಯ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಇರಿ. ದುರ್ಗಾ, ಬೇಡ, ಅಮ್ಮ ಫಸ್ಟ್ ಏಡ್ ಮಾಡಿದ್ದಾರೆ.
ಡಾಕ್ಟ್ರು ಬರೋ ಅವಶ್ಯಕತೆ ಇಲ್ಲ, ಅಷ್ಟು ಸೀರಿಯಸ್ ಆಗಿ ಏನಾಗಿಲ್ಲ. ಆದರೂ ಬ್ಯಾಂಡೇಜ್ ಹಾಕಿದ್ದಾರೆ. ನಿಮಗೆ ಸಣ್ಣ ನೋವಾದ್ರೂ ಇಡೀ ಮನೆನೇ ಹೇಳುತ್ತೆ ಏಜೆ. ಪ್ಲೀಸ್ ನೊಂದ್ಕೋಬೇಡಿ. ಇವತ್ತು ಮನೆಯಿಂದ ಆಚೆ ಹೋದರೆ ಕಂಟಕ ಇದೆ ಅಂತ ನಾನೇ ಅವನನ್ನು ತಡೆದೆ. ಆದ್ರೆ ನೋಡು, ಮನೆಯೊಳಗಿದ್ರು ಹೀಗೆ ಗಾಯ ಆಗೋಗಿದೆ. ಏನೋ ಸದ್ಯ ದೊಡ್ಡದಾಗ ಆಗ್ಬೋದಾಗಿತ್ತು ಅಂದರೆ ಸಣ್ಣದ್ರಲ್ಲೇ ಮುಗೀತು. ಇದಕ್ಕೆಲ್ಲ ನಾನೇ ಕಾರಣ. ಪ್ಲೀಸ್, ಯಾಕೆ ಈ ಥರ ಹೇಳ್ತೀಯ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಾಗದೇ ಇರೋಷ್ಟು ದಡ್ಡ ಅಲ್ಲ ನಾನು. ನನಗೆ ಗೊತ್ತಮ್ಮ, ನೀನು ನನ್ನ ಒಳ್ಳೇದಕ್ಕೆ ಹೇಳ್ತೀಯ. ನೀನು ಹೀಗೆಲ್ಲ ಯೋಚನೆ ಮಾಡ್ಬೇಡ. ನನಗೆ ಯಾವ ಬೇಜಾರು ಇಲ್ಲ ನಿನ್ನ ಮೇಲೆ. ಹೌದು ಅಜ್ಜಿ, ಏಜೆ ಹೇಳ್ತಿದಾರಲ್ಲ, ಪ್ಲೀಸ್ ನೊಂದ್ಕೋಬೇಡಿ. ನಾವು ಅವ್ರನ್ನ ನೋಡ್ಕೋತೀವಿ ಅಲ್ವಾ ಅಕ್ಕ? ಹಾ. ಅಕ್ಕ ಅಕ್ಕ, ಯಾಕ್ಲಿಲ್ಲ? ಏನಾಯ್ತು? ಯಾಕೆ ಎಷ್ಟೊಂದು ಗಾಬರಿ ಆಗಿದ್ಯಾ? ಅದು ನಿಮಗೆ ಬೇಜಾರಾಯ್ತು ಅಂತ ಕೇಳಕ್ಕೆ ಬಂದೆ. ಬೇಜಾರ? ನನಗ? ಯಾಕೆ? ನೀವು ಮತ್ತು ಏಜೆ ಅವರು ಹೊರಗಡೆ ಹೋಗಬೇಕು ಅಂತ ಇದ್ರಿ, ಆದರೆ ಹೋಗೋಕ್ಕಾಗಲಿಲ್ವಲ್ಲ, ಅದಕ್ಕೆ ಬೇಜಾರಾಯ್ತಾ? ನೋಡಲಿಲ್ಲ, ನಾನು ಹೊರಗಡೆ ಹೋಗಬೇಕು ಅಂತ ಆಸೆ ಪಟ್ಟೋಳೆ ಅಲ್ಲ. ನೀನು ಬಂದು ಒತ್ತಾಯ ಮಾಡಿದ್ಯಲ್ಲ, ಅದಕ್ಕೆ ನಾನು ಒಪ್ಕೊಂಡೆ ಅಷ್ಟೆ. ಆದರೆ ಇಲ್ಲಿ ಬೇಜಾರಾಗಿರೋದು ನನಗಲ್ಲ, ಇನ್ನೊಬ್ರಿಗೆ. ಯಾರಿಗೆ? ಅಭಿ ಅವ್ರಿಗೆ. ಅವ್ರನ್ನ ನೋಡಿದಾಗ ಅವ್ರ ಕಣ್ಣಲ್ಲಿ ನಾನು ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ತುಂಬ ಆಸೆ ಇತ್ತು. ಆದರೆ ಅಮ್ಮ ಬೇಡ ಅಂತ ಹೇಳಿದ ತಕ್ಷಣ ಒಂದು ಕ್ಷಣ ಅವ್ರಿಗೆ ಎಷ್ಟು ಬೇಜಾರಾಯ್ತಂದರೆ ಆ ಕ್ಷಣದಲ್ಲಿ ಅವ್ರು ಏನೂ ರಿಯಾಕ್ಟ್ ಮಾಡಲಿಲ್ಲ. ಆದರೆ ಅದು ನನಗೆ ಚೆನ್ನಾಗಿ ಫೀಲ್ ಆಯಿತು. ನಾನು ಅದನ್ನು ಗಮನಿಸ್ದೆ. ಈ ಮೊದಲು ಅವ್ರು ಇಷ್ಟೊಂದು ಡಿಸಪಾಯಿಂಟ್ ಆಗಿದ್ದನ್ನು ನಾನು ನೋಡೇ ಇರಲಿಲ್ಲ ಲೀಲಾ. ಅದಕ್ಕೆ ಅವರನ್ನು ಸಮಾಧಾನ ಮಾಡೋಣ ಅಂತ ಹೊರಟಿದ್ದೆ. ನೀನು ಬಂದಿದ್ದು ಒಳ್ಳೇದಾಯಿತು. ಬಾಲಿಲ್ಲ, ಇಬ್ಬರು ಹೋಗಿ ಸಮಾಧಾನ ಮಾಡಿಬರೋಣ. ಅಕ್ಕ, ನಿಮಗೆ ನಿಧಾನವಾಗಿ ಏಜಿಯವ್ರ ಮೇಲೆ ಫೀಲಿಂಗ್ಸ್ ಡೆವಲಪ್ ಆಗ್ತಿದೆ ಅಲ್ವಾ? ನನಗದೆಲ್ಲ ಗೊತ್ತಿಲ್ಲ ಲೀಲಾ. ಆದರೆ ಈಗ ನಾನು ಅಭಿ ಹತ್ರ ಮಾತಾಡಬೇಕು. ಅವ್ರಿಗಾಗಿರೋ ಬೇಜಾರಿಗೆ ಅವ್ರು ಅದು ಯಾವ ಸ್ಥಿತಿಲಿದ್ದಾರೋ ಏನೋ. ನನಗಂತೂ ತುಂಬ ಗಿಲ್ಟ್ ಕಾಡ್ತಿದೆ. ಪ್ಲೀಸ್ ಬಾ, ಹೋಗೋಣ. ಬನ್ನಿ ಅಕ್ಕ. ರಾಮ್, ಸಣ್ಣ ಗಾಯನೇ ಇರಬಹುದು, ಆದರೂ ನೀರಲ್ಲಿ ನೆನೆಸ್ಬೇಡ. 2 ದಿನ ಬ್ಯಾಂಡೇಜ್ ಹಾಗೆ ಇರಲಿ. ಸೆಪ್ಟಿಕ್ ಆದರೆ ಕಷ್ಟ. ಅಮ್ಮ, ನನಗೇನೂ ಆಗಿಲ್ಲಮ್ಮ. ಆಗಿರೋ ಚಿಕ್ಕ ಗಾಯಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ಚಿಕ್ಕದೋ ದೊಡ್ಡದೋ, ಅಜ್ಜಿಗೆ ನಮಗೆ ನಿಮ್ಗೇನು ಆಗಬಾರ್ದು ಅನ್ನೋದಷ್ಟೇ ನಮ್ಮ ಆಸೆ. ಅಮ್ಮ, ಅಭಿಗೇನಾಯ್ತು? ಅದು ನಿಮ್ಮ ಜೊತೆ ಹೊರಗೆ ಹೋಗೋಕ್ಕಾಗಲಿಲ್ಲ ಅಂತ ಏಜೆ ಕೋಪದಲ್ಲಿ ಹೀಗೆಲ್ಲ ಮಾಡ್ಕೊಂಡ್ಬಿಟ್ರು. ಅಯ್ಯೋ, ಹೇಳ್ಬಾರ್ದಾಗಿತ್ತು. ಸಾರಿ ಏಜೆ. ನೀವು ನನ್ನಿಂದ ಹೀಗೆಲ್ಲ ಮಾಡ್ಕೊಂಡ್ರ? ಅರೆ ಇಲ್ಲ ಅಂತ ಹಾಗೇನಿಲ್ಲ. ಸರು ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದಾಳೆ ಅಷ್ಟೇ. ಏನೂ ಆಗಿಲ್ಲ, ಜಸ್ಟ್ ಗ್ಲಾಸ್ ತಾಗ್ಬಿಟ್ಟು ಚಿಕ್ಕ ಸ್ಕ್ರಾಚ್ ಆಗಿದೆ ಅಷ್ಟೇ. ನೋವು ಆಗ್ತಾ ಇಲ್ಲ ನನಗೆ. ನಥಿಂಗ್ ಟು ವರಿ. ಅಯ್ಯೋ ದೇವ್ರೆ, ಏನಪ್ಪ ಕೆಟ್ಟದ್ದೆಲ್ಲ ಇವತ್ತು ಒಂದೇ ದಿನ ನಡೆಯೋ ಹಾಗಿದೆಯಲ್ಲ. ಅಜ್ಜಿ ಹೇಳೋ ಹಾಗೆ ಏಜೆ ಕಂಟ್ಕ ಇದ್ದು ಚಿಕ್ಕದಾಗಿ ಅದು ಹೊರಟೋಗ್ತಿದ್ಯಾ? ಆದರೆ ಅಮ್ಮ ಏನಾದರೂ ಮನೆಗೆ ಬಂದರೆ ಅದಕ್ಕಿಂತ ದೊಡ್ಡ ಕಂಟ್ಕ ಯಾವುದೂ ಇಲ್ಲ. ಏಜೆಗೆ ಮಾತ್ರ ಅಲ್ಲ, ಇಡೀ ಮನೆಗೆ ಕಂಟ್ಕ.
ಏನು ಮಾಡ್ತಿದ್ಯಾ? ಅದು ಏಜೆ ಇಲ್ಲೇ ಇದ್ದಾರೆ. ಅವ್ರಿಗೆ ನೋವಾಗಿರೋದು ನಿನಗೆ ಗೊತ್ತಾಗ್ತಾ ಇಲ್ವಾ? ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಬಾ ಬಾ. ದುರ್ಗಾ ಸರು ಏನು ಮಾಡ್ತಿದ್ದೀರಾ ನೀವಿಬ್ರು? ಅದೇ ಪ್ರಶ್ನೆನ ನಾವು ನಿನಗೆ ಕೇಳಬೇಕು ಅಂತಿದ್ದೀವಿ. ಏನು ಮಾಡ್ತಿದ್ಯಾ ನೀನು? ಅರೆ ನಿಮ್ಗೇನು ಮಾಡಿದ್ದೀನಿ ನಾನು? ನೀನಿಷ್ಟು ದಿನ ಮಾಡಿದ್ದು ಸಾಕು, ನಾವು ಅದನ್ನು ತಡ್ಕೊಂಡು ಅನುಭವಿಸಿದ್ದು ಸಾಕು. ಅಬ್ಬವ್ವ ತಡ್ಕೊಳ್ಳೋದಂತೆ. ನಾನು ನಿಮ್ಮಿಬ್ರು ತಲೆ ಮೇಲೆ ಬಂದು ಕೂತಿದ್ದೀನಾ? ಮೊದಲೇ ನನ್ನ ತಲೆ ಸರಿ ಇಲ್ಲ, ಸುಮ್ಮನೆ ಹೋಗ್ಬಿಡಿ. ನೋಡಿದ್ಯಾ ಏಜೆಗೆ ನಿನ್ನಿಂದ ಎಷ್ಟೆಲ್ಲ ನೋವಾಗಿದೆ ಅಂತ? ಏನು ಏಜೆಗೆ ನನ್ನಿಂದ ನೋವಾ? ಚಾನ್ಸೇ ಇಲ್ಲ. ನಿಮ್ಮ ಕಲ್ಪನೆನೆಲ್ಲ ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಗೆ ಅನ್ಸಿದ್ದೆಲ್ಲ ನನಗೆ ಬಂದು ಹೇಳಬೇಡಿ. ಮಾಡೋದೆಲ್ಲ ಮಾಡಿಬಿಟ್ಟು ನಿಂತಿರೋದು ನೋಡು ಮಳ್ಳಿ ಥರ. ಏಜೆ ರಕ್ತ ಸುರಿಸ್ತಿದ್ದು ಕಾಣಿಸ್ತಾ ಅಥವಾ ಅಯ್ಯೋ ಇಷ್ಟೇನಾ ಅಂತ ಬೇಜಾರಾಯ್ತಾ? ಸರು ಸಾಕು, ಸುಮ್ಮನೆ ಇರ್ರಿ. ಆಗಿರೋ ಗಾಯ ಚಿಕ್ಕದೇ ಇರ್ಬೋದು, ಆದರೆ ಅದು ದೊಡ್ಡ ಗಾಯನೂ ಆಗಿರ್ತಿತ್ತು. ಹಾಗೇನಾದರೂ ಆಗಿದ್ದಿದ್ರೆ ಅದಕ್ಕೆ ನೇರವಾಗಿ ನೀವೇ ಕಾರಣ ಆಗಿರ್ತಿದ್ರಿ. ಅದನ್ನು ಮರಿಬೇಡಿ. ಏಜೆ ಟೆನ್ಷನ್ ಆಗಿದ್ದು ನಿನ್ನಿಂದ. ನೋಡವ್ರನ್ನ ಅಂತರ ಅತ್ತೆ ಬಂದ್ಮೇಲೆ ಎಷ್ಟು ಖುಷಿಯಿಂದ ಇದ್ರು. ಜಸ್ಟ್ 5 ನಿಮಿಷಕ್ಕೆ ಮುಂಚೆ ದುರ್ಗಾ ಸರು ನಾನು ಅಂತರ ಹೊರಗೆ ಹೋಗ್ಬಿಟ್ಟು ಬರ್ತೀವಿ, ತುಂಬಾ ದಿನ ಆದ್ಮೇಲೆ ಇಬ್ರು ರೈಡ್ಗೆ ಹೋಗ್ತಿದೀವಿ ಅಂತ ಎಷ್ಟು ಸಂತೋಷದಿಂದ ಇದ್ರು ಗೊತ್ತಾ? ಹೌದೌದು, ಅವ್ರು ಖುಷಿಯಾಗಿರೋದು ನೋಡಿ ಎಲ್ಲಿ ನಿನ್ನ ದೃಷ್ಟಿ ತಾಕ್ಬಿಡುತ್ತೋ ಅಂತ ನಾನು ದುರ್ಗಾ ಅಕ್ಕ ಅವ್ರಿಗೆ ದೃಷ್ಟಿ ತೆಗೆಯೋದಕ್ಕೂ ರೆಡಿಯಾಗಿದ್ವಿ. ಅವ್ರನ್ನ ಹೊರಗಡೆ ಹೋಗ್ಬೇಡಿ ಅಂತ ಹೇಳಿದ್ದು ಅಜ್ಜಿ. ಅಜ್ಜಿ ಏನು ಸುಮ್ಮನೆ ಹೇಳಿರಲ್ಲ, ಏಜಿಗೆ ಕಣ್ಕ ಇದೆ ಅನ್ನೋ ಕಾರಣಕ್ಕೆ ಹೇಳಿದ್ದು. ಒಂದು ಸತ್ಯ ಹೇಳ, ಪುರೋಹಿತರು ಏಜೆಗೆ ಕಂಟಕ ಇದೆ ಅಂತ ಹೇಳಿದ್ರು. ಆದ್ರೆ ಏಜೆಗಿರೋ ನಿಜವಾದ ಕಂಟಕ ನೀನು. ಬರೀ ಏಜೆಗೆ ಮಾತ್ರ ಅಲ್ಲ, ಏಜೆ ಅಂತರ ಅತ್ತೆ ಜೋಡಿಗಿರೋ ದೊಡ್ಡ ಕಂಟಕನೇ ನೀನು. ಅಷ್ಟೇ ಅಲ್ಲ, ಇಡೀ ಮನೆಗಿರೋ ದೊಡ್ಡ ಕಂಟಕನೇ ನೀನು. ದುರ್ಗಾ, ಮೊದಲು ನನ್ನ ಮಾತು ಮುಗಿಸ್ತೀನಿ, ಆಮೇಲೆ ನೀನು ಏನ್ ಬೇಕಿದ್ರು ಹೇಳ್ಕೊ. ಪ್ರತಿ ಸಲ ಏಜೆನ ಅಂತರ ಅತ್ತೆನ ಒಂದ್ ಮಾಡ್ತೀನಿ ಅಂತ ಓಡಾಡ್ತಿರ್ತೀಯಲ್ಲ, ನೀನು ಅಷ್ಟು ನಿಯತ್ತಾಗಿ ಕೆಲಸ ಮಾಡೋಳೇ ಆಗಿದ್ದಿದ್ರೆ ನೀನು ಮಾಡ್ತಾ ಇದ್ದಿದ್ ಮೊದಲನೇ ಕೆಲಸನೇ ಅವರಿಬ್ಬರಿಂದ ದೂರ ಆಗೋದು. ಕರೆಕ್ಟಾಗಿ ಹೇಳಿದ್ರಿ ಅಕ್ಕ. ಮದುವೆ ದಿನ ಅಂತರ ಅತ್ತೆ ಬಂದ್ರು ಅನ್ನೋದು ನಿಮಗೆ ಗೊತ್ತಾಯ್ತು. ಏಜೆ ಕೈಯಲ್ಲಿ ತಾಳಿ ಹಿಡ್ಕೊಂಡಿದ್ದನ್ನು ಬಿಟ್ಟು ಅಂತರ ಅತ್ತೆ ಹತ್ರ ಓಡ್ ಹೋದ್ರು. ಆವಾಗಲೇ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮನೆಗೆ ಹೋಗ್ಬಿಡ್ಬೇಕಾಗಿತ್ತು. ಅಕ್ಕ, ಫೋನ್ ರಿಸೀವ್ ಮಾಡೆ, ತುಂಬಾ ಎಮರ್ಜೆನ್ಸಿ ಇದೆ. ಅಮ್ಮ ಹೊರಟಿರೋದು, ನಾನು ನಿಂಗೆ ಹೇಳಬೇಕು. ವೆರಿ ಗುಡ್ ಪಾಯಿಂಟ್ ಸರು. ನೀನ್ ಅವತ್ತೇ ಎಲ್ಲಾನು ಬಿಟ್ಟು ಹೋಗ್ದೆ ಮತ್ತಿ ಮನೆಗೆ ಯಾಕೆ ವಾಪಸ್ ಬಂದೆ? ಅವರಿಬ್ಬರನ್ನು ನಿಜವಾಗ್ಲೂ ಒಂದ್ ಮಾಡೋ ಮನಸ್ಸು ನಿನಗಿದ್ದಿದ್ರೆ ನೀನ್ ಖಂಡಿತ ಈ ಮನೆಗೆ ವಾಪಸ್ ಬರ್ತಿರ್ಲಿಲ್ಲ. ನಿನ್ನ ಮನಸ್ಸಿನಲ್ಲಿ ಬೇರೆನೇ ಆಲೋಚನೆ ಇದೆ. ಅದಕ್ಕೋಸ್ಕರ ಈ ಮನೆಗೆ ವಾಪಸ್ ಬಂದು ಅವರಿಬ್ಬರನ್ನು ಒಂದ್ ಮಾಡ್ತೀನಿ ಅನ್ನೋ ನೆಪ ಹುಡುಕೊಂಡು ಅಂತರ ಅತ್ತೆ ಕ್ಲೋಸ್ ಆಗಿ ನಿನ್ನ ಬೇಳೆ ಬೇಯಿಸ್ಕೋತಾ ಇದೆಯಾ. ಇಬ್ಬರನ್ನ ಒಂದ್ ಮಾಡಿಸ್ಬೇಕಾದ್ರೆ ಮೂರನೇ ಅವರು ಮಧ್ಯ ಬರಬಾರ್ದು. ಆದ್ರೆ ನೀನೇನ್ ಮಾಡ್ತಿದ್ಯಾ? ಅವರಿಬ್ರ ಮಧ್ಯನೇ ಇದ್ಕೊಂಡು ಒಂದ್ ಮಾಡ್ತೀನಿ ಅಂತ ಕತೆ ಹೊಡಿತಿದ್ಯಾ. ಈ ನಡುವೆ ಅಂತೂ ಏಜೆಗೆ ನಿನ್ನ ನೋಡಿದ್ರೇನೆ ಗಿಲ್ಟ್ ಆಗ್ತಿದೆ. ಅದೇ ರೀಸನ್ಗೆ ಅವ್ರು ಈ ರೀತಿ ಎಲ್ಲ ಮಾಡ್ಕೊಂಡಿರೋದು. ನೀನಿನ್ನು ಇಲ್ಲೇ ಇವ್ರ ಮಧ್ಯನೇ ಇದ್ರೆ ಇವತ್ತಾಗಿರೋ ಪುಟ್ಟ ಗಾಯ ನಾಳೆ ದೊಡ್ಡ ಗಾಯ ಆಗಿ ಏಜೆನ ನಾವೇನಾದ್ರೂ ಕಳ್ಕೊಳ್ಳೋ ಹಾಗಾಗ್ಬೇಕು. ನಾವು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅಕ್ಕ ಯಾವುದೋ ಪ್ರಾಬ್ಲಮಲ್ಲಿ ಇದ್ದಾಳೆ ಅನ್ಸುತ್ತೆ. ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ವಾಯ್ಸ್ ಮೆಸೇಜ್ ಹಾಕ್ತೇನೆ. ಅಕ್ಕ
ತುಂಬ ಎಮರ್ಜೆನ್ಸಿ ಇದೆ ಕಣೆ, ನಿನ್ನ ಫೋನ್ ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ವಾಯ್ಸ್ ಮೆಸೇಜ್ ಮಾಡ್ತಾ ಇದ್ದೀನಿ. ಅಮ್ಮ ನಮ್ಮ ಮನೆಯಿಂದ ಹೊರಟು ನಿಮ್ಮ ಮನೆಗೆ ಹೊರಟಿರೋಳಾಗಲೇ. ಅಂತರ ಅಕ್ಕನ್ನ ಅಮ್ಮ ಮೀಟ್ ಮಾಡದೇ ಇರೋ ಹಾಗೆ ನೋಡ್ಕೊ, ಇಲ್ಲ ಅಮ್ಮ ಅಲ್ಲಿ ಬಂದು ದೊಡ್ಡ ಸೀನೆ ಕ್ರಿಯೇಟ್ ಮಾಡ್ತಾಳೆ. ಸಾರಿ ಅಕ್ಕ, ನನ್ನಿಂದ ಅಪ್ಪನಿಂದ ಅಮ್ಮನ್ನ ತಡೆಯೋಕ್ಕಾಗಲಿಲ್ಲ. ಇವಾಗೆಲ್ಲ ನಿನ್ನ ಕೈಯಲ್ಲಿದೆ, ಹೇಗಾದರೂ ಮಾಡಿ ಉಳಿಸ್ಕೊ. ನಾನು ತಲೆ ಕೆಡ್ಸ್ಕೊತೀನಿ. ನೀವು ಹೇಳಿರೋ ಮಾತಿಂದ ನಾನು ಡಿಪ್ರೆಷನ್ಗೆ ಹೋಗ್ತೀನಿ ಅಂತ ಅನ್ಕೋತಾ ಇದ್ದೀರಾ? ಬರ್ದ್ಕೊಡ್ತೀನಿ. ನೀವೇನೇ ಹೇಳಿದ್ರು ನಾನು ಅಲ್ಲಾಡೋಳಲ್ಲ. ನಾನು ಏನು ಮಾಡ್ತಿದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಜೊತೆ ಫೈಟ್ ಮಾಡಬೇಕು ಅಂದರೆ ಟ್ರೈನಿಂಗ್ ತಗೊಂಡು ಬರಬೇಕು. ಸುಮ್ಮನೆ ಕೈ ಬೀಸ್ಕೊಂಡು ಬಂದರೆ ಹುರಿದು ಮುಕ್ಬಿಡ್ತೀನಿ. ಗೊತ್ತಿತ್ತು ಕಣೆ, ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಹೀಗೆ ರಿಯಾಕ್ಟ್ ಮಾಡ್ತೀಯಾ ಅಂತ. ಆಯ್ತು, ನಿನ್ ದಾರಿನಲ್ಲೇ ಹೇಳ್ತೀನಿ, ಕೇಳಿಸ್ಕೊ. ಒಂದೇ ಒಂದು ಕ್ಷಣ ಏಜೆ ಜಾಗದಲ್ಲಿ ನಿಂತು ಯೋಚನೆ ಮಾಡು. ಕಳ್ಕೊಂಡಿದ್ದ ಹೆಂಡತಿ ಇದ್ದಕ್ಕಿದ್ದ ಹಾಗೆ ವರ ಸಿಕ್ತ ಹಾಗೆ ಮತ್ತೆ ವಾಪಸ್ ಸಿಕ್ಕಿದಾಳೆ. ಆದ್ರೆ ಜೊತೆಗೆ ತಾಳಿ ಕಟ್ಟಬೇಕಾಗಿದ್ದ ಹುಡುಗಿನೂ ಇದ್ದಾಳೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಹೆಂಡತಿ ವಾಪಸ್ ಸಿಕ್ಕದ್ಲಲ್ಲ ಅನ್ನೋ ಖುಷಿನ ಅನ್ಭವಿಸ್ಬೇಕು ಅನ್ಕೊಂಡಾಗ್ಲೆಲ್ಲ ತಾಳಿ ಕಟ್ಟಬೇಕಾಗಿದ್ದ ಹುಡುಗಿ ಕಣ್ಣು ಮುಂದೆ ಬಂದು ನಿಂತ್ರೆ ಏಜೆ ಮನ್ಸಿಗೆ ಎಷ್ಟು ನೋವಾಗ್ಬೇಡ ಯೋಚನೆ ಮಾಡು. ಹೆಂಡತಿಗೆ ಹತ್ರ ಆಗ್ಬೇಕು ಅನ್ನೋ ಟೈಮಲ್ಲಿ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋ ಭಾವನೆ ಬಂದು ತಮ್ಮನ್ನ ತಾವೇ ತಡೆಯೋ ಹಾಗಾಗತ್ತೆ. ನನ್ನ ಮಾತಲ್ಲಿ ಸುಳ್ಳಿದ್ರೆ ಇದನ್ನ ಇನ್ನೊಂದ್ಸಲ ನೀನೇ ಯೋಚನೆ ಮಾಡು, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಬಾಸರು ಸರಿ ರಾಮ್, ಹುಷಾರು. ಆದರೂ ಇನ್ನೂ ಒಂದ್ಸತಿ ಹೇಳ್ತೀನಿ, ನೀನು ಇವತ್ತೆಲ್ಲೂ ಹೋಗಬೇಡ, ಮನೇಲೇ ಇರು. ಸರಿಮ್ಮ. ಅಮ್ಮ, ಅದನ್ನು ನಾನು ನೋಡ್ಕೊಳ್ತೀನಿ. ನೀವು ಇವ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಿಮ್ಮ ಮಗನ ಜವಾಬ್ದಾರಿ ನಂದು. ಸರಿಮ್ಮ, ಹುಷಾರ. ಥ್ಯಾಂಕ್ಸ್ ಅಂತ. ಯಾಕೆ? ನಾನು ನೋಡ್ಕೋತೀನಿ ಅಂತ ಅಮ್ಮ ಹತ್ರ ಹೇಳಿದ್ದಕ್ಕೆ. ಇದು ಬರೀ ಮಾತಲ್ಲ, ಮನಸ್ಸಿಂದ ಹೇಳ್ತಿರೋದು. ಈ ಗಾಯ ನಿಮಗೆ ಚಿಕ್ಕದೇ ಆಗಿರ್ಬೋದು, ಆದರೆ ಅದು ನೋವು ಕೊಡುತ್ತಲ್ವಾ? ಆ ನೋವಿಗೆ ನಾನೇ ಕಾರಣ ತಾನೆ. ನನ್ನ ಜೊತೆ ಹೊರಗಡೆ ಹೋಗೋಕ್ಕಾಗಲಿಲ್ಲ ಅಂತ ತಾನೇ ನೀವು ಹೀಗೆಲ್ಲ ಮಾಡ್ಕೊಂಡಿದ್ದು. ಸೊ ನನಗೆ ಆ ಗಿಲ್ಟ್ ಕಾಡ್ತಿದೆ. ಅದಕ್ಕೆ ಈ ಗಾಯ ವಾಸಿಯಾಗೋವರೆಗೂ ನಾನೇ ನಿಮ್ಮನ್ನು ನೋಡ್ಕೋತೀನಿ. ಸುಮ್ಮನೆ ನಿನಗೆ ಯಾಕೆ ತೊಂದರೆ ಅಂತರ? ಯಾಕೆ? ನನಗೆ ಹೀಗಾಗಿದ್ದಿದ್ರೆ ನೀವು ನನ್ನನ್ನು ನೋಡ್ಕೊಳ್ತಿರ್ಲಿಲ್ವಾ? ಇದು ಹಾಗೆ. ಈಗ ನಾನು ನಿಮ್ಮನ್ನು ನೋಡ್ಕೊಳ್ತೀನಿ. ನೀವು ಹೊರಗಡೆ ಮಾತ್ರ ತುಂಬ ಸ್ಟ್ರಿಕ್ಟು, ಸ್ಟ್ರಾಂಗು ಎಲ್ಲ. ಆದರೆ ನಿಮ್ಮೊಳಗೆ ಒಂದು ಮಗು ಮನಸ್ಸಿದೆ. ನೀವು ಇಷ್ಟೊಂದು ಸೆನ್ಸಿಟಿವ್ ಅಂತ ನನಗಿವತ್ತೇ ಗೊತ್ತಾಗಿತ್ತು. ಆ್ಯಕ್ಚುಲಿ ಮನುಷ್ಯ ಅಂದರೆ ನಿಮ್ಮ ಹಾಗೆ ಇರಬೇಕು ನೋಡಿ. ಅಮ್ಮ ಹೇಳಿದಾರೆ ತಾನೆ ನೀವು ಹೊರಗಡೆ ಎಲ್ಲೂ ಹೋಗಬಾರ್ದು ಅಂತ. ಅದಕ್ಕೆ ನಾನು ನಿಮ್ಮ ಜೊತೆ ಇಲ್ಲೇ ಇರ್ತೀನಿ. ನಿಮ್ಗೇನೇ ಬೇಕು ಅಂದರೂ ನನ್ನನ್ನೇ ಕೇಳಬೇಕು. ಅರ್ಥ ಆಯ್ತಾ?
ಏನೋ ವಾಯ್ಸ್ ಮೆಸೇಜ್ ಕಳಿಸಿದಾಳೆ. ಅಕ್ಕ ತುಂಬಾ ಎಮರ್ಜೆನ್ಸಿ ಇದೆ ಕಣೆ, ನಿನ್ ಫೋನ್ ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ವಾಯ್ಸ್ ಮೆಸೇಜ್ ಮಾಡ್ತಾ ಇದ್ದೀನಿ. ಅಮ್ಮ ನಮ್ಮನೆಯಿಂದ ಹೊರಟು ನಿಮ್ಮ ಮನೆಗೆ ಹೊರಟಿರಳಾಗ್ಲೆ. ಅಂತರ ಅಕ್ಕನ್ನ ಅಮ್ಮ ಮೀಟ್ ಮಾಡದೇ ಇರೋ ಹಾಗೆ ನೋಡ್ಕೊ, ಇಲ್ಲ ಅಮ್ಮ ಅಲ್ಲಿ ಬಂದು ದೊಡ್ಡ ಸೀನೆ ಕ್ರಿಯೇಟ್ ಮಾಡ್ತಾಳೆ. ಸಾರಿ ಅಕ್ಕ, ನನ್ನಿಂದ ಅಪ್ಪನಿಂದ ಅಮ್ಮನ್ನ ತಡಿಯಕ್ ಆಗ್ಲಿಲ್ಲ. ಇವಾಗೆಲ್ಲ ನಿನ್ ಕೈಯಲ್ಲಿದೆ, ಹೇಗಾದ್ರೂ ಮಾಡಿ ಉಳಿಸ್ಕೊ. ಅಯ್ಯೋ ದೇವ್ರೆ, ಅಮ್ಮ ಮನೆಯಿಂದ ಹೊರಟಿದ್ದಾಳ? ಮುಗೀತು ಕತೆ. ಲಕ್ಷ್ಮಿಯಲ್ಲಿ ಅಬ್ಬಬ್ಬಬ್ಬ, ಏನೆಲ್ಲ ನಾಟಕ ಮಾಡಿ ಮನೇಲೂ ಜಗಳ ಆಡಿದ್ದಕ್ಕೂ ಸಾರ್ಥ ಆಗೋಯ್ತು. ಅಂತೂ ಇಲ್ಲಿ ಬಂದು ತಲುಪಿದ್ವಲ್ಲ. ಈ ಹುಡುಗರನ್ನ ಇಟ್ಕೊಂಡು ಈ ಮನೇಲಿ ಎಂಥ ಆಟ ಆಡ್ತೀನಿ ಅಂದರೆ ಮುಟ್ಟು ನೋಡ್ಕೊಳ್ಬೇಕು. ಇವತ್ತು ಏನೇನೆಲ್ಲ ಆಗುತ್ತೋ ಅದನ್ನೆಲ್ಲ ಮಾಡಿ ಮುಗಿಸಿ ನನಗೇನೇನೆಲ್ಲ ಬೇಕೋ ಅದನ್ನೆಲ್ಲ ದಕ್ಕಿಸ್ಕೊಳ್ತೀನಿ. ಎಲ್ಲ ಸಿಗುತ್ತೆ ನನಗೆ. ಏನಾದರೂ ಒಂದು ತೀರ್ಮಾನ ಮಾಡಿಕೊಂಡೇ ಹೋಗಬೇಕು, ಇಲ್ಲ ಅಂದರೆ ನಾನು ಇಲ್ಲಿಂದ ಹೋಗೋಳಲ್ಲ.